ಯೂನಿವರ್ಸಿಟಿಯಿಂದ 2019ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಚಪ್ಪಾಳೆ. ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿಯನ್ನ ಸಿದ್ದರಾಮಯ್ಯನವರ ಕೈಯಲ್ಲಿ 2013ರಲ್ಲೇ ಪಡೆದಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಮಾಜ ಸೇವೆಗಾಗಿ ಮದರ್ ತೆರೇಸಾ ಅವಾರ್ಡ್ ಪಡೆದಿದ್ದಾರೆ. ಇಬ್ಬರು ಹೆಂಡಿನ ಮುದ್ದಿನ ಪೊಲೀಸ್ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಕರ್ಪೂರದ ಗೊಂಬೆ ಚಿತ್ರಕ್ಕಾಗಿ ಹಾಸ್ಯ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕುವೆಂಪು ಪ್ರಶಸ್ತಿಯನ್ನು ಯಡಿಯೂರಪ್ಪನವರಿಂದ ಪಡೆದಿದ್ದಾರೆ. ಬಸವಜ್ಯೋತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಂದ ಡಿಎಸ್ ಮ್ಯಾಕ್ಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೈಸ್ ಕಂಪನಿ ಮಾಲೀಕ ಕೆಡಿ ಅವರಿಂದ ಬೀದರ್ ಕೋಟೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಷ್ಟಲ್ಲದೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ತಾವೇ ಸ್ವತಃ ನಿರ್ಮಿಸಿ ನಿರ್ದೇಶನ ಮಾಡಿದ ಚಿತ್ರ ಬಣ್ಣವಿಲ್ಲದ ಸೆರಗು. ಈ ಕಲಾವಿದೆ ಹೆಮ್ಮರವಾಗಿ ಬೆಳೆದಿದ್ದೂ ಅಲ್ಲದೆ ತನ್ನ ಕರುಳ ಕೊಡಿ ಮಗಳಾದ ಶ್ರಾವ್ಯಳನ್ನು ಚಿತ್ರರಂಗದಲ್ಲಿ ನಾಯಕಿಯನ್ನಾಗಿ ಬೆಳೆಸಿದ್ದಾರೆ. ಇವರ ಮಗಳಾದ ಶ್ರಾವ್ಯ ನಾಯಕಿಯಾಗಿ ನಟಿಸಿದ ಕನ್ನಡದ ಹೆಸರಾಂತ ಚಿತ್ರ ಅಜಯ್ ರಾವ್ ನಾಯಕನಾಗಿ ನಟಿಸಿದ ಚಿತ್ರ ರೋಸ್. ಇದಲ್ಲದೆ ಇನ್ನೂ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿ ಈಗ ತೆಲುಗು ಚಿತ್ರದಲ್ಲಿ 3 ಚಿತ್ರದಲ್ಲಿ ಅತ್ಯಂತ ಬ್ಯುಸಿಯಾಗಿ ನಟಿಸ್ತಾ ಇದ್ದಾರೆ. ತಾನೂ ಬೆಳೆದು ಮಗಳನ್ನೂ ಬೆಳೆಸಿ ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿರುವ ಪ್ರತಿಭಾನ್ವಿತ ಕಲಾವಿದೆ ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ, ನವರಸ ನಟಿ, ಹಾಸ್ಯ ನಟಿ, ಎವರ್ಗ್ರೀನ್ ನಟಿ, ಈ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಪ್ರಿನ್ಸಿಪಾಲ್ ಆದಂತ ಡಾಕ್ಟರ್ ರೇಖಾ ದಾಸರು. ಇವರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಉದ್ದೇಶಿಸಿ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಸುದೀರ್ಘ 2.5 ಗಂಟೆಗಳ ಕಾಲ ಭಾಷಣ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೂ ನಿಮ್ಮ ರೇಖಾದಾಸ್ ಅವರ ಅಭಿನಂದನೆಗಳು. ಪ್ರೆಸ್ನವ್ರಿಗೆ ತುಂಬ ಧನ್ಯವಾದಗಳು ಬಂದಿದ್ದು. ಎಲ್ಲದಕ್ಕಿಂತ ಮೊದಲು ಬ್ಯಾಂಕ್ ಜನಾರ್ದನ್ ಸರ್ ನಮ್ಮಪ್ಪ. ನಾನು ಒಂದೇ ಒಂದು ಮಾತಿಗೆ ನಾನು ಬರ್ತೀನಿ ಮಗಳೇ ಅಂತ ಹೇಳಿ ಪ್ರೀತಿಯಿಂದ ಬಂದರು. ಪ್ರಿಯಾಂಕಾ ಮ್ಯಾಮ್ನ ನಾನು ಕೇಳ್ಕೊಂಡೆ, ಮ್ಯಾಮ್ ನಮ್ಮದು ಸಣ್ಣ ಇನ್ಸ್ಟಿಟ್ಯೂಟು, ಭಾರಿ ಕಷ್ಟಪಟ್ಟು ಇದು ಓಪನ್ ಮಾಡಿದ್ದೀವಿ, ದಯವಿಟ್ಟು ನೀವು ಬರಬೇಕು ಅಂತ ಕೇಳ್ಕೊಂಡೆ. ಮ್ಯಾಮ್ ತುಂಬ ದೊಡ್ಡ ಮನ್ಸು ಮಾಡಿ, ಆ್ಯಕ್ಚುಲಿ ಅವರೆಲ್ಲೂ ಹೋಗಲ್ಲ, ಆದ್ರೂ ಒಂದು ದೊಡ್ಡ ಮನ್ಸು ಮಾಡಿ ನಮ್ಮ ಚಿಕ್ಕ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದು ಶೋಭೆಯನ್ನು ತಂದಿದ್ದೀರ ಮ್ಯಾಮ್. ನಮ್ಗೆ ಹೆಂಗೆ ಅನಿಸಿದೆ ಅಂದರೆ ನಮ್ಮೆಲ್ಲರಿಗೂ ಸ್ವರ್ಗದಿಂದ ಅಪ್ಸರೆ ಬಂದ ಥರ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ನೀವು ಬಂದಿದ್ದು. ನನ್ನ मेरा लाज रखा ಆ್ಯಂಡ್ ಪ್ರಥಮ್ ಸರ್ ಹತ್ರನೂ ನಾನು ಒಂದೇ ಒಂದು ಮಾತು ಹೇಳಿದೆ, ಸರ್ ಈ ಥರ ನಮ್ಮ ಫಂಕ್ಷನ್ ಇದೆ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್, ಖಂಡಿತ ಬರ್ತೀನಿ, ಒಂದ್ಸಲ ನಾನು ಮಾತು ಕೊಟ್ಮೇಲೆ ನಾನು ಇದು ಮಾಡೋದಿಲ್ಲ, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆಶ್ವಾಸನೆ ಕೊಟ್ಟರು. ಒಂದ್ಸಲ ಪ್ರಥಮ್ ಎಲ್ಲಿ ಮಾತು ಕೊಡ್ತಾನೋ ಅಲ್ಲಿ ನಾನು ನಿಭಾಯಿಸ್ತೀನಿ ಅಂತ ಬಂದು ಸರ್. ಭಾಗ್ಯಶ್ರೀ ಮ್ಯಾಮ್ ಗದಗಲ್ಲಿ ನಮ್ಮ ಪೊಲಿಟಿಕ್ಸ್ ಅಲ್ಲಿದ್ದಾರೆ ಮ್ಯಾಮ್. ಕೇಳ್ಕೊಂಡೆ ನಾನು, ಮ್ಯಾಮ್ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬನ್ನಿ ಅಂತ ಕೇಳ್ಕೊಂಡೆ. ಅವ್ರು ಅಷ್ಟು ಬ್ಯುಸಿ ಇದ್ರೂ ಬೆಳಗ್ಗೆನೇ ಫ್ಲೈಟಿಂದ ಬಂದರು, ನೀನು ಬರ್ತಡೇ ನಾನು ಮಿಸ್ ಮಾಡೋದಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸಿದ್ಧಾರ್ಥ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹಾರಾಷ್ಟ್ರ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಸರ್ ಬಂದ್ರಿ, ಸಬ್ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೀಮಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಈಗ ಬ್ಯಾಂಕ್ ಜನಾರ್ದನ್ ಸರ್ ಒಂದೆರಡು ಮಾತು. ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ನಮ್ಮ ಪ್ರಿಯಾಂಕಾ ಉಪೇಂದ್ರ ಬಂದಿರೋದು ಇನ್ನೂ ಹೆಚ್ಚಿನ ಒಂದು ಸಂತೋಷದ ಸುದ್ದಿ. ಹಾಗೂ ಇವತ್ತು ನಮ್ಮ ರೇಖಾದಾಸರ ಹುಟ್ಟುಹಬ್ಬ ಬೇರೆ. ಈ ಒಂದು ಸಮಾರಂಭದಲ್ಲಿ ನನಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರೇಖಾದಾಸ್ ನನ್ನ ಮಗಳು, ಅಂದರೆ ಎಲ್ಲ ಪಿಕ್ಚರ್ ಅಪ್ಪ ಮಗಳು ಪ್ರೇಮಿ ಈ ರೀತಿ ಪಾತ್ರ ಮಾಡಿ ಸಾಧಾರಣವಾಗಿ 100 ಚಿತ್ರ, ನನ್ನ 850 ಚಿತ್ರದಲ್ಲಿ 100 ಚಿತ್ರ ಇವ್ರದೇ ಇದೆ ಜೊತೆಗೆ ಅಂತ. ಇವತ್ತು ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರಿನ್ಸಿಪಾಲ್ ಆಗಿರೋದು
ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉತ್ತೇಜನ ಕೊಟ್ಟ ಹಾಗೆ, ಎಲ್ಲರೂ ಮನೆಗೆ ಹೇಗೆ ತಳಪಾಯ ಮುಖ್ಯನೋ ಹಾಗೆ ತಾನು ಅಭಿನಯಿಸಬೇಕು ಚಿತ್ರರಂಗದಲ್ಲಿ ಅಂದಾಗ ಈ ಒಂದು ಟ್ರೈನಿಂಗ್ ಕಾಲೇಜು ತಳಹದಿ. ಇಲ್ಲಿ ಎಲ್ಲರೂ ಸಹ ಶ್ರದ್ಧೆಯಿಂದ ಅವರವರು ಏನು ಕಲಿಬೇಕು ಅಂತ ಬಂದಿದ್ದೀರಾ ಅದೆಲ್ಲ ಕಲಿಯೋದಕ್ಕೆ ಅವಕಾಶವಿದೆ. ಆದ್ದರಿಂದ ಎಲ್ಲರೂ ಕಲಿತು ಇವತ್ತೇನು ಪ್ರಶಸ್ತಿ ತಗೊಂಡಿದ್ದೀರಾ ಅವರಿಗೆಲ್ಲ ಶುಭಾಶಯ ಹೇಳಿ, ಎಲ್ಲರೂ ಸಹ ಚೆನ್ನಾಗಿ ಅವಕಾಶ ತಗೊಳ್ಳಿ. ಬೇರೆ ಟ್ರೈನಿಂಗ್ ಆದ ತಕ್ಷಣ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಬೇಡಿ, ಪ್ರಯತ್ನ ಪಡಿ. ಡಿಗ್ರಿ ತಗೊಂಡ್ಮೇಲೆ ಕೆಲಸಕ್ಕೆ ಹೇಗೆ ಪ್ರಯತ್ನ ಪಡ್ತಿರೋ ಹಾಗೆ ಪ್ರಯತ್ನ ಪಡಿ. ಇಲ್ಲಿ ಟ್ರೈನಿಂಗ್ ತಗೊಂಡಿರೋದು ನಿಮಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲರೂ ರಮಿಸಿ ನನ್ನ ಮಾತನ್ನು. ದಯವಿಟ್ಟು ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಮಗೆಲ್ಲ ಗೊತ್ತಿರೋ ಬ್ಯಾಂಕ್ ಜನಾರ್ದನ್ ಸರ್. ಇವರು ಸುಮಾರು 900 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, 7500ಕ್ಕಿಂತ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ, 400ಕ್ಕಿಂತ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಮಹಾನ್ ಕಲಾವಿದ, ಪಿತಾಮಹ, ಚಿತ್ರರಂಗದ ಭೀಷ್ಮ, ಕಾಮಿಡಿ ಕಿಂಗ್, ಮಾತಿನ ಮಲ್ಲ, ಅಭಿನಯ ಚತುರ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಬ್ಯಾಂಕ್ ಜನಾರ್ದನ್ ಸರ್. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇಷ್ಟೆಲ್ಲ ಹೋಗ್ಲಿಕ್ಕೆ ಎಲ್ಲದಕ್ಕೂ ಕಾರಣ ಇಬ್ರು. ಒಬ್ರು ಕಾಶಿನಾಥ್, ಇನ್ನೊಬ್ಬ ಉಪೇಂದ್ರ. ಇಬ್ಬರ ಸತತ ಪ್ರಯತ್ನದಿಂದ ನಾನಿವತ್ತು 850 ಚಿತ್ರ ಮಾಡಿರೋದು ಅವರಿಬ್ಬರ ದಯವಿದ್ದಾರೆ. ಅವ್ರು ಕೊಟ್ಟ ಅವಕಾಶದಿಂದ ನಾನು ಇವತ್ತಿಗೂ ಸಹ ಅವರ ಒಂದು ನೆರಳಲ್ಲಿ ಆಶೀರ್ವಾದದಲ್ಲಿ ಬೆಳೀತಾ ಇದ್ದೀನಿ. ಇದಕ್ಕೆ ಈ ಪ್ರಶಸ್ತಿ ಹೋಗಲಿಕ್ಕೆ ಎಲ್ಲ ಕಾಶಿನಾಥ್ ಮತ್ತೆ ಉಪೇಂದ್ರನಿಗೆ ಸೇರ್ಬೇಕಾದ್ರೆ. ಈಗ ಇನ್ನೊಬ್ಬ ಅತಿಥಿ, ಮುಖ್ಯ ಅತಿಥಿ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಅವರು, ನಟಿ, ಆಕ್ಷನ್ ಕ್ವೀನ್, ನಕ್ಕರೆ ಮುತ್ತುಗಳೇ ಉದುರ್ತವೆ ಏನೋ ಅನಿಸ್ತದೆ. ಕರ್ನಾಟಕದ ಸೊಸೆ, ಅನೇಕ ಸಿನಿಮಾಗಳ ನಾಯಕಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರೇಖಾ ಅವ್ರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬ್ಯಾಂಕ್ ಜನಾರ್ದನ್ ಸರ್, ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾನೇ ಖುಷಿ ಆಗುತ್ತೆ ನಿಮ್ ನೋಡಿ. ಯಾವಾಗ ತುಂಬಾ ಪಾಸಿಟಿವ್ ಆಗಿರ್ತೀರಾ, ಯಾವಾಗ ನಿಮ್ ಒಳ್ಳೆ ಓರ, ಒಳ್ಳೆ ಎನರ್ಜಿ. ನಿಮ್ಗಿಂತ ನಾವು ತುಂಬಾ ಕಲ್ತಿದ್ದೀವಿ. ನಮ್ಮ ಸಣ್ಣ ಪ್ರೊಡಕ್ಷನ್ OP2 ನಲ್ಲಿ ಕೂಡ ಭಾಗವಹಿಸಿದ್ದೀರಾ. ನನ್ನ ಫಸ್ಟ್ ಪ್ರೊಡಕ್ಷನ್ ನಲ್ಲಿ ಬಟ್ ಒಂದು ಫ್ಯಾಮಿಲಿ ತರ ಆಗ್ಬಿಟ್ವಿ. ಯಾವಾಗ ತುಂಬಾ ಮಿಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಭೇಟಿ ಆಗೋಣ. ಅಂಡ್ ಅಫ್ ಕೋರ್ಸ್ ಪ್ರಥಮ್ ಅವರು ನೋಡಿದ್ರೇನೆ ಲೈಕ್ ನಮ್ಮ ಎನರ್ಜಿ 100% ಇಂದ 1000% ಆಗ್ಬಿಡುತ್ತೆ. ಆಕ್ಚುಲಿ ನಾವೇನೋ ಮಾಡಕ್ ಬೇಕಾಗಿಲ್ಲ, ಅವ್ರ ಪಕ್ಕದಲ್ಲಿ ನಿಂತಿದ್ರೇನೆ ಸಾಕು, ಮಾತುಗಳು ಸ್ಟಾರ್ಟ್ ಆಗುತ್ತೆ. ಅದು ಅಷ್ಟು ಎನರ್ಜಿ ಇದೆ ಅವ್ರಿಗೆ. ಹಾಗೆ ಇರಿ, 1000% ಎನರ್ಜಿ ಯಾವಾಗ ನಿಮ್ಮಲ್ಲಿ ಇರಲಿ. ಹೀಗೆ ಗಾಡ್ ಬ್ಲೆಸ್ ಯು ಆಲ್ವೇಸ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಲಾಫ್ ಆಲ್ವೇಸ್. ತುಂಬಾ ದೊಡ್ಡ ಇಂಪಾರ್ಟೆಂಟ್ ಜವಾಬ್ದಾರಿ ಅಲ್ವಾ, ಟು ಮೇಕ್ ಪೀಪಲ್ ಲಾಫ್. ಬಿಕಾಸ್ ನಾವು ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ನಾನು ನಿಮ್ಗೆ ಅವತ್ತೇ ಹೇಳಿದೆ ಮೇಡಮ್, ನೀವು ಬಾಹುಬಲಿ ಫಿಲ್ಮ್ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ ನೀವು ಇದೀನಿ ನೋಡಿ. ಅರ್ಥ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಮತ್ತೆ ಅದೇನೋ ಹೇಳ್ತಾರೆ, ಬಟ್ ಇವಾಗ ನಿಜ ಅನ್ಸ್ತಾ ಇದೆ ನನಗೆ. ಅಫ್ಕೋರ್ಸ್ ರೇಖಾ ಅವ್ರು ನನಗೆ ತುಂಬಾ ಹಳೆ ಪರಿಚಯ. ನನ್ನ ಮೂವಿ ರೌಡಿ ಅಲಿಯಾದಲ್ಲಿ ನನ್ಗೇನೋ ಜ್ಞಾಪಕ ಇದೆ, ಡಾಕ್ಟರ್ ಆಗಿ ಬಂದ್ರು, ನನ್ಗೇನೋ ಲವ್ ಕಾಯಿಲೆ ಬಂದಿತ್ತು. ಅದನ್ನ ಅವರು ಹರ್ಬ್ಸ್ ಸರಿ ಮಾಡ್ಕೊಂಡಿದ್ರು. ಸೊ ಇಟ್ ವಾಸ್ ರಿಯಲಿ ಫನ್ ವರ್ಕಿಂಗ್ ವಿತ್ ಹರ್. ನನ್ಗೆ ಏನೋ ಜ್ಞಾಪಕ ಇದೆ. ಹಾಗೆ ಇದ್ದೀರಾ, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಸೊ ಐ ಥಿಂಕ್ ಬಿಕಾಸ್ ಅವ್ರ ಒಳಗೆ ಅಷ್ಟು ಒಳ್ಳೆತನ ಇದೆ, ಹಾಗೆ ಇದೆ, ಇನ್ನೂ ಜಾಸ್ತಿ ಆಗಿದೆ ಒಳ್ಳೆತನ. ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವಾಗಿಂದ ಇವತ್ತುವರೆಗೂ ಹಾಗೆ ಮೇಂಟೈನ್ ಮಾಡ್ಕೊಂಡು. ಅಂಡ್ ತುಂಬಾ ಎನರ್ಜಿ ಇದೆ ಅಲ್ವಾ, ಅದು ಮುಖ್ಯ ಅನ್ಸುತ್ತೆ. ಯಾವಾಗ ನನಗೆ ಅನ್ಸುತ್ತೆ ಏಜ್ ಇಸ್ ನಥಿಂಗ್ ಬಟ್ ಎನರ್ಜಿ. ನಮ್ಮ ಎನರ್ಜಿ ಹೇಗಿರುತ್ತೆ, ವಿ ಆರ್ ಆಸ್ ಓಲ್ಡ್ ಆಸ್ ಆರ್ ಎನರ್ಜಿ. ಸೊ ದಿಸ್ ಇಸ್ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಥರ ಸಂಸ್ಥೆಗಳು ನನಗೆ ತುಂಬ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಂಡ್ ರೇಖಾ ಅವ್ರ ಥರ ಒಂದು ಜವಾಬ್ದಾರಿ ತೊಗೊಂಡು, ರೇಖಾ ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ದಟ್ ಈಸ್ ಐ ಥಿಂಕ್ ಅದಕ್ಕೆ ಒಂದು ಪ್ರೈಸ್ ಹಾಕೋಕ್ಕಾಗಲ್ಲ. ನೀವು ಏನೋ ಒಂದು ಐ ಥಿಂಕ್ ಯು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಬಿಕಾಸ್ ಖಂಡಿತ ಇಟ್ಸ್ ಪ್ರೈಸ್ಲೆಸ್. ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಶಿ ಹ್ಯಾಸ್ ವರ್ಕಿಂಗ್ ಇನ್ 800 ಫಿಲ್ಮ್ಸ್. ಸೊ ಇಟ್ಸ್ ಅನ್ಡಿನಯಬಲ್. ಆ್ಯಂಡ್ ಖಂಡಿತ ತುಂಬ ಕಲಿಬೋದು ಅವ್ರ ಹತ್ರ. ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕೋ ಆಕ್ಟರ್ಸ್ ಹತ್ರ ಕಲಿತೀವಿ. ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ನಾನು ಯಾವಾಗ ಸಿನಿಮಾ ನಟಿ ಆಗ್ಬೇಕಂದ್ರೆ ನನಗೆ ಒಂದು ಆಸೆ ಇರಲಿಲ್ಲ, ಅದು ಬೈ ಚಾನ್ಸ್ ಆಗಿತ್ತು. ನಾನು ಚೆನ್ನಾಗಿ ಓದ್ತಿದ್ದೆ, BCom ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸಲ್ಲಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವ್ರದ್ದು ಬೇರೆ ಪ್ಲ್ಯಾನ್ಸ್ ಇತ್ತು.
ಒಂದೇ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಮೂವೀಸ್ ತುಂಬ ಚೇಂಜ್ ಆಗಿದೆ. ಬೇರೆ ರೀತಿಗಳು ಲೈಕ್ OTT ಇರೋದ್ರಿಂದ, ಆಮೇಲೆ TV ತುಂಬ ದೊಡ್ಡದಾಗಿದೆ. ಸೊ TV ಸೀರಿಯಲ್ಸ್ ಆಗಲಿ, ವೆಬ್ ಸೀರೀಸಸ್ ಆಗಲಿ, ವಿಭಿನ್ನ ರೀತಿಗಳು ಆರ್ಟಿಸ್ಟ್ಸ್ ಬೇಕಾಗುತ್ತೆ. ಇವತ್ತು ಕಾಂಟೆಂಟ್ ಇಸ್ ಕಿಂಗ್ ಅಂತ ಇವತ್ತು. ಸೊ ಖಂಡಿತ ಮಕ್ಕಳಿಗೆ ಯಾರ್ಯಾರಿಗೆ ಆಸೆ ಇದೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕಂತ, ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್. ಬಿಕಾಸ್ ಖಂಡಿತ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಆಲ್ವೇಸ್ ಹೆಲ್ಪ್ಸ್. ನಾವು ಆನ್ ದ ಜಾಬ್ ಕಲ್ತಿದ್ದೀವಿ, ಟೆಕ್ನಿಕಲಿ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ನೀವು ಟೆಕ್ನಿಕಲ್ ನಾಲೆಜ್ ನಿಮಗೆ ಅಬೌಟ್ ಯೋರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಅಬೌಟ್ ಡೈಲಾಗ್ ಡೆಲಿವರಿ ಆಗಲಿ, ಡ್ರೆಸ್ಸಿಂಗ್ ಆಗಲಿ, ಬೇಸಿಕ್ ಕ್ಯಾಮ್ರಾ ಫೇಸಿಂಗ್ ಆಗಲಿ, ಇದೆಲ್ಲ ಹೇಳ್ಕೊಟ್ರೆ ಯು ವಿಲ್ ಬಿ ಮಚ್ ಮೋರ್ ಅಹೆಡ್ ದೆನ್ ದೋಸ್ ಹೂ ಆರ್ ವಿದೌಟ್ ಎನಿ ಟ್ರೈನಿಂಗ್ ಅಟ್ ಆಲ್. ಸೊ ನಾವು ವಿ ಲರ್ನ್ ಫ್ರಮ್ ಮೈ ಡೈರೆಕ್ಟರ್ಸ್, ಮೈ ಕೋ ಸ್ಟಾರ್ಸ್, ಆ್ಯಂಡ್ ಆವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ನಮಗೆ. ಸೊ ನಿಮಗೆ ತುಂಬ ದಿಸ್ ಅ ಡಿಫ್ರೆಂಟ್ ಟೈಮ್. ಸೊ ಖಂಡಿತ ಟು ಸ್ಟೇ ಅಹೆಡ್ ನೀವು ಖಂಡಿತ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್. ಪೇರೆಂಟ್ಸ್ ಯಾರ್ಯಾರು ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ, ಅದ್ರ ಜೊತೆಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಮೇಕ್ ಶ್ಯೂರ್ ದಟ್ ನಿಮ್ಮ ಮಕ್ಕಳು ಎಜುಕೇಷನ್ನಲ್ಲಿನ ಫೋಕಸ್ ಮಾಡ್ತಾರೆ ಇದ್ರ ಜೊತೆಗೆ, ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ, ಇದು ಕೂಡ ಮಾಡಲಿ ಅದು ಕೂಡ ಮಾಡಲಿ. ಆ್ಯಂಡ್ ಸ್ಪೋರ್ಟ್ಸ್ ಆಟ ಆಡಲಿ, ಅದು ತುಂಬ ಇಂಪಾರ್ಟೆಂಟು. ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲಲ್ಲಿ ನೀವು ಮೊಬೈಲ್ ಕೊಡಬೇಡಿ ನನ್ನ ಒಂದು ಇದು, ಬಿಕಾಸ್ ಐ ಥಿಂಕ್ ಇಟ್ಸ್ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗ್ತಿದೆ. ಆ್ಯಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಕ್, ಅವ್ರು ರಿಸರ್ಚ್ ಮಾಡ್ತಾರೆ ಫಾರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಅದರ್ ದೆನ್ ದಟ್ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರು, ಬಿಕಾಸ್ ತುಂಬ ಜಾಸ್ತಿ ಕಂಟೆಂಟ್ ಇದೆ ಆಚೆ. ಸೊ ಮಕ್ಕಳಿಗೆ ಇರೋದು ಏಜ್ಗೆ ತಕ್ಕಂತ ಇರಲ್ಲ. ವಿ ಆರ್ ಎಕ್ಸ್ಪೋಸಿಂಗ್ ದೆಮ್ ಟು ಮೆನಿ ಥಿಂಗ್ಸ್. ಮಕ್ಕಳಿಗೆ ಮಕ್ಕಳ ಇದಕ್ಕೆ ಬಿಡಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬ ಜನ ವೇಟ್ ಮಾಡ್ತಿದ್ದಾರೆ, ಮಾತಾಡೋದಿದೆ. ನಂಗೆ ತುಂಬ ಖುಷಿ ಆಯಿತು. ಈ ಥರ ಇನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ನೀವು ಮಕ್ಕಳ ಜೊತೆ ಇಲ್ಲಿ ಸಪೋರ್ಟ್ ಮಾಡಿ. ಆ್ಯಂಡ್ ರೇಖಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೊರಟ 6 months ಆಗಿದೆ. ನಾನು 1 year ಆನಿವರ್ಸರಿಗೆ ಖಂಡಿತ ಬರ್ತೀನಿ. ಎಸ್ ಗುರುಪ್ರಸಾದ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಎನರ್ಜಿ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ಕೊತೀರಾ. ಆ್ಯಂಡ್ ಐ ಶೋರ್ ಸಮ್ ಆಫ್ ಯುವರ್ ಫ್ಯೂಚರ್ ಸೂಪರ್ ಸ್ಟಾರ್ಸ್. ಸೊ ತುಂಬ ಖುಷಿ ಆಗ್ತಿದೆ. ನಮ್ಮದು ಕೂಡ ಪ್ರೊಡಕ್ಷನ್ ಇದೆ, ಆ್ಯಂಡ್ ಖಂಡಿತ ಐ ಬಿ ಇನ್ ಟಚ್ ವಿತ್ ರೇಖಾ. ನಿಮ್ಮದು ಯಾರ್ಯಾರು ಇಲ್ಲಿಂದ ಸ್ಟೂಡೆಂಟ್ಸ್ ಇದೆ, ಐ ಬಿ ಇನ್ ಟಚ್. And good luck to all of you. Thank you. ಒಂದೇ ಒಂದು ಲಾಸ್ಟ್ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ ಲೈಫಲ್ಲಿ ನಾವು ಸಕ್ಸಸ್ಗಿಂತ ಜಾಸ್ತಿ ಫೇಲಿಯರ್ ಇಂದ ಕಲಿತೀವಿ. ಸೊ ಖಂಡಿತ ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲಿಯರ್. ಫೇಲಿಯರ್ ವಿಲ್ ಲೀಡ್ ಯು ಟು ಸಕ್ಸಸ್. ಸೊ ಆಲ್ವೇಸ್ ಬಿ ಹ್ಯಾಪಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾವು ಮುಗಿಸುತ್ತೆ. ನಾನಿದ್ದೀನಿ. ನಮಸ್ಕಾರ. ಚೆನ್ನಾಗಿ ಮಾತಾಡಿದಂತ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಧನ್ಯವಾದಗಳು. ಮತ್ತೆ ಈಗ ನೀವೆಲ್ಲರೂ ಕಾಯ್ತಾ ಇರುವಂತ ಫೈರ್ ಬ್ರ್ಯಾಂಡ್ ಒಳ್ಳೆ ಹುಡುಗ, ಬಿಗ್ ಬಾಸ್ ಖ್ಯಾತಿಯ ಸೊಗಸುಗಾರ, ಮಾತಿನ ಮಾತನ್ನು ಮಲ್ಲ, ಒಳ್ಳೆ ಹುಡುಗ, ಕರ್ನಾಟಕದ ಅಳಿಯ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ, ನಿರ್ಮಾಪಕ, ನಿರ್ದೇಶಕ ದತ್ತಂ ಸರ್ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಅಲ್ಲ ನೀವೆಲ್ಲರೂ ಮಾತಾಡ್ಬೇಕು ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ. ಫಸ್ಟ್ ಆಫ್ ಆಲ್ ಬಹಳ ಖುಷಿ ಆಯ್ತು. ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ. ಬ್ಯಾಂಕ್ ಜನಾರ್ದನ್ ಸರ್ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಅತ್ಯಂತ ಸಂಭಾವಿತ ನಟರು. 900 ಸಿನಿಮಾ ಅಂತ ಹೇಳಿದ್ರೆ ಈ ಉಪ್ಪಿ ಸರ್ದು ಅವ್ರದೊಂದು ಲಿಂಕ್ ಇದೆ. ಅವ್ರು ತರ್ಲೆ ನನ್ನ ಮಗನ್ ಸಿನಿಮಾ ತೆಗೆದ್ರು, ಅಲ್ಲಿ ಅವರೆಷ್ಟು ಪಾಪ್ಯುಲರ್ ಆಯ್ತು, ತರ್ಲೆ ನಮ್ಮ ಅಪ್ಪ ಅಂತ ಜನ ನಿಮ್ ನೋಡಿ ಮಾತಾಡೋಕೆ ಶುರು ಮಾಡಿದ್ರು ಅಂತ. ಅಪ್ಪ ನೀವು ತುಂಬಾ ವಂಡರ್ಫುಲ್ ಪರ್ಸನ್, ಹ್ಯೂಮನ್ ಬೀಯಿಂಗ್. ಇವರ ಸಾಧನೆ ಇಂಡಸ್ಟ್ರಿಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್. ಇಂಥವ್ರನ್ನ ನಾವು ಸ್ಮರಿಸ್ತಾ ಇರುವಂತ ದಿನ ಇಲ್ಲ. ಸೆಕೆಂಡ್ ಥಿಂಗ್, ಬಹಳ ಖುಷಿ ಏನು ಅಂತ ಹೇಳಿದ್ರೆ ನಮ್ಮ ಪ್ರಿಯಾಂಕಾ ಮ್ಯಾಮ್. ಪ್ರಿಯಾಂಕಾ ಅಂದ್ರೆ ಮೇಡಮ್ ಅಂದ್ರೆ ನಾವು ಅವರು ಕಲಿಯೋದೇನಂದ್ರೆ ಸಿಂಪ್ಲಿಸಿಟಿ ಅವರಿಂದ. ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳಿದೆ. ಒಂದು 2 ಎಕ್ಸಾಂಪಲ್ ಕೊಡ್ತೀನಿ. ಅವರು ಮಿಸ್ ನಂದಿನಿ ಒಂದು ಸಿನಿಮಾ ಮಾಡಿದ್ರು. ನಂದಿನಿ ಹಾಲ್ ಗೊತ್ತಲ್ಲ ನಿಮಗೆ? ನಂದಿನಿ ಹಾಲ್ ಪ್ಯೂರಿಟಿ ಕಡಿಮೆ ಇಲ್ಲ, ಮಿಸ್ ನಂದಿನಿ ನಮ್ಮ ಪ್ರಿಯಾಂಕಾ ಮ್ಯಾಮ್ ಬ್ಯೂಟಿಗೆ ಕಡಿಮೆ ಇಲ್ಲ, ಅವ್ರ ಪ್ರಿಯಾಂಕಾ ಕಡಿಮೆ ಇಲ್ಲ. ನಂದಿನಿ ಪ್ಯೂರ್ ಆಗಿರ್ತದೆ, ಅವ್ರಿಗೆ ಪ್ರಿಯಾಂಕಾ ಮ್ಯಾಮ್ ಕೂಡ ಅಷ್ಟೇ ಪರ್ಫೆಕ್ಟ್. ಹಾರ್ಡ್ಲಿ ಅವ್ರು ಪ್ಯೂರ್ ಅವರು. ಅದಕ್ಕೆ ಆ ಹೆಸರನ್ನ ಬಹುಶಃ ಪ್ಲಾನ್ ಮಾಡ್ಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತಾಡ್ಕೊಂಡು ಥಿಂಕ್ ಮಾಡ್ಕೊಂಡು ಇದಕ್ಕೆ ಇಟ್ಟವ್ರಿ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಸೊ ನಮಗೆ ಅಂತ ಮಿಸ್ಗಳು ಯಾರು ಸಿಗ್ಲೇ ಇಲ್ಲ. ನಾವು ಬತ್ತಿದಂಗೆ ಹೊಡೆದ ಸ್ಟೇಜ್ ಮೇಲೆ ಬೆಡ್ ಮೇಲೆ. ಸೊ ಇಂಥ ಮಿಸ್ ಸಿಗ್ಲಿಲ್ಲ. ನಾನು ಯೂನಿವರ್ಸಿಟಿ ಟಾಪರ್ ಆಯ್ತಾ ಇದೆ, ಅಂತ ಮಿಸ್ ಒಬ್ರು ಸಿಗ್ಲೇ ಇಲ್ಲ ನಮ್ಗೆ. ಸೊ ಈ ವಿಷಯ ನಿಮ್ಗೆ ಹೇಳ್ಬೇಕಾಯ್ತು, ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಅದಲ್ಲದೆ ಸಿನಿಮಾನ ಅವರು ಎಷ್ಟು ಪ್ರೀತಿಸ್ತಾರೆ ಅನ್ನೋದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು ವಿಶೇಷವಾದ ಸಿನಿಮಾ ಅವ್ರ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ಬಂತು. ಮೇಡಮ್ಗೆ ಬಹುಶಃ ಅವ್ರು ಬೇರೆ ವರ್ಕ್ ಒತ್ತಡದಲ್ಲಿ ಇದ್ದಾಗ ನಾನು ಯಾಕೆ ಒಂದು ಗುಣ ಸಿನಿಮಾನ ಇವ್ರು ಎಷ್ಟು ಪ್ರೀತಿಸ್ತಾರೆ ಇವ್ರ ಫ್ಯಾಮಿಲಿನ, ನಾನು ಯಾಕೆ ಇಷ್ಟು ಇಷ್ಟಪಟ್ಟು ಗೌರವಿಸ್ತೀನಿ ಅಂದರೆ ಒಂದು ಫೋನ್ ಮಾಡಿದೆ. ಮ್ಯಾಮ್ ಈ ಥರ
ಇವ್ರಿಗೆ ಹೇಳ್ಬೇಕಾಯ್ತು ನಿಮ್ಮಲ್ಲಿ ಶೂಟ್ ಮಾಡಿ. ಪ್ರಥಮ ಒಂದು ಕೆಲಸ ಮಾಡಿ, ಅದು ಯಾವ್ದೋ ಸೀರಿಯಲ್ ನಡೀತಾ ಇದೆ, ನೀವು ನನಗೆ ಹೇಳಿ ಆ ಡೇಟ್ಸ್ ಅಲ್ಲಿ ಬ್ಲಾಕ್ ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಹೇಳಿದ್ರು ತಕ್ಕಂತೆ ಆ ಸಿನಿಮಾ ಮುಗಿತು, ಒಳ್ಳೆ ಸೆನ್ಸಾರ್ ಆಯಿತು. ನಾನು ಇಂತಹ ಒಳ್ಳೆ ಕಾರಣಗಳಿಗೆ ಸಿನಿಮಾಗೆ ಸ್ಪಂದಿಸುವಂತ ಜೀವ ನಮ್ಮ ಪ್ರಿಯಾಂಕಾ ಮ್ಯಾಮ್. ಉಪ್ಪಿ ಸರ್ ಅವರು ಎಷ್ಟು ಹಾರ್ಡ್ ವರ್ಕ್ ಇಂದ ಇವತ್ತು ಬಂದಿದ್ದಾರೆ, ನಮ್ಗೆ ಅವ್ರ ಇನ್ಸ್ಪಿರೇಷನ್. ಯಾವಾಗ ನನಗೆ ಒಂದ್ಸಲ ಉಪ್ಪಿ ಸರ್ ಹೇಳಿದ್ದು ಒಂದು ಮಾತು, ಯಾವುದೋ ಒಂದು 6 ತಿಂಗಳು ವರ್ಷ 5 ವರ್ಷಕ್ಕೆಲ್ಲ 5 ವರ್ಷಕ್ಕೊಂದು ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಈ ಉಪೇಂದ್ರ ಅನ್ನೋ ಒಂದು ಸಿನಿಮಾ ಬಂತು, ಅವ್ರು ಹಾಕೊಂಡಿದ್ ಕೆಲವು ಗೆಟಪ್ ಇರ್ಬೋದು ಅಥವಾ ರಕ್ತ ಕಡೀರಿ, 20 ವರ್ಷ ಆದ್ರೂ ಇವತ್ತು ಆ ಟ್ರೆಂಡ್ ಇದೆ ಅಂದ್ರೆ ಈಸ್ ದ ರಿಯಲ್ ಟ್ರೆಂಡ್ ಸೆಟ್ಟರ್. ಅವ್ರು ನನ್ಗೆ ಯಾವತ್ತೂ ಇನ್ಸ್ಪಿರೇಷನ್. ನಾನು ಸುಮಾರು ಸಲ ಅನ್ಕೊಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಗಂಡನ ಯಶಸ್ಸಿಂದ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಮದುವೆಗೆ ಮುಂಚೆ ಅವ್ರ ಅಮ್ಮ ಇದ್ರು, ಮದುವೆ ಆದ್ಮೇಲೆ ಅಮ್ಮನ ಜೊತೆ ಇವರು ಅವ್ರೆ, 2 ಹೆಣ್ಣು ಸಕ್ಸಸ್. ಉಪ್ಪಿ ಸರ್ ಫೇಲ್ಯೂರ್ ಎಲ್ಲ ಇರ್ತಾರೆ, ಇಬ್ರು ಪರ್ಫೆಕ್ಟ್ ಆಗೋರು ಸಕ್ಸಸ್ ಆಯ್ತಾನೆ ಇರ್ತದೆ. ಕರೆಕ್ಟ್ ಅಲ್ವಾ? ಹೌದಲ್ವಾ? ಹೌದಲ್ವಾ ಹೇಳಿ? ಸೊ ಇಂಥ ಬಹಳಷ್ಟು ಕಾರಣಗಳಿಗೆ ನಾನು ಮೇಡಮ್ ಇಂದ ಕಲೀಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನೂ ಗೌರವಿಸಿ ಮಾತಾಡಿಸುವಂತ ರೀತಿ ಅವ್ರ ಬರ್ತಡೆಗೆ ಯಾವುದೇ ಕಾರಣಕ್ಕೆ ಯಾವತ್ತೂ ಮಿಸ್ ಮಾಡಲ್ಲ. ಅವ್ರದ್ದು ಮತ್ತು ಉಪ್ಪಿ ಸರ್ ಬರ್ತಡೆಗೆ ಯಾವತ್ತೂ ಮಿಸ್ ಮಾಡದೆ ಫಸ್ಟ್ ಡೇ ಅವ್ರ ಮನೇಲಿದ್ದು ಸೆಲೆಬ್ರೇಟ್ ಮಾಡುವಂಥವ್ರು ನಾವು ತುಂಬಾ ಖುಷಿ ಆಗುತ್ತೆ. ಅಂಡ್ ನಿಮಗೆಲ್ಲ ಕಲಾವಿದರೆಲ್ಲ ಆಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ 2 ಮಾತು ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೀನಿ. ಸೀರಿಯಸ್ಲಿ ಒಂದು ಸಕ್ಸಸ್. ಅವರು ಸಿನಿಮಾ ಮಾಡ್ತಾ ಇದ್ದು ಫಸ್ಟ್ ಅವ್ರ ಮದುವೆಗೂ ಮುಂಚೆ 4 ದೊಡ್ಡ ಸಿನಿಮಾಗಳು ಮಾಡಿ, 4 ದೊಡ್ಡ ಸ್ಟಾರ್ ಜೊತೆಗೆ, ಶಿವಣ್ಣ ಅವ್ರ ಜೊತೆಗೆ ರೌಡಿ ಅಳಿಯ, ವಿಷ್ಣು ಸರ್ ಜೊತೆಗೆ ಕೋಟಿಗೊಬ್ಬ, ರವಿಚಂದ್ರ ಸರ್ ಜೊತೆಗೆ ಮಲ್ಲ, ಉಪ್ಪಿ ಸರ್ ಜೊತೆಗೆ H2O, ಎಲ್ಲ ಸೂಪರ್ ಡೂಪರ್ ಸ್ಟಾರ್ಗಳ ಜೊತೆಗೆ ಮಾಡಿದ್ರು. ಇವತ್ತಿಗೂ ಅವ್ರು ಯಾಕೆ ಇವತ್ತು ಸ್ಟಾರ್ ಆಗಿದಂದ್ರೆ ಅದ್ರ ಜೊತೆಗೆ ವಿದ್ಯೆ, ಜ್ಞಾನ, ಶಾರದೆ ಜೊತೆಗೆ ವಿನಯ ಅವ್ರಿಗಿರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಇರೋದು. ನಾನು ಆ ಕಾರಣಕ್ಕೆ ಮೇಡಮ್ನ ಅಷ್ಟು ಪ್ರೀತಿಸ್ತೀನಿ. ಬಹಳ ನಮ್ಗೆ ಇನ್ಸ್ಪಿರೇಷನ್ ಅವರು. ಅವ್ರದ್ದು ಯಾವುದೇ ಸಿನಿಮಾ ಇದ್ರು ಫಸ್ಟ್ ಟೈಮ್ ಒಂದು ಬರುತ್ತೆ, ಅವ್ರು ಕೇಳಲ್ಲ. ಬೇರೆ ಸಿನಿಮಾ ಅಂದ್ರೆ ಯಾರು ಒಂದು ಹಾಕಿದ್ರೆ ಹಾಕ್ತೀವಿ, ಮೇಡಮ್ನವ್ರನ್ನ ಬಹಳ ಪ್ರೀತಿಯಿಂದ ಪ್ರಮೋಟ್ ಮಾಡ್ತಾರೆ. ಅಷ್ಟು ಅವ್ರ ವ್ಯಕ್ತಿತ್ವ ನಮ್ಗೆ ಇಷ್ಟ. ಇತ್ತೀಚೆಗೆ ಆಕ್ಷನ್ ಸಿನಿಮಾ ಎಲ್ಲ ಮಾಡಕ್ಕೆಲ್ಲ ಶುರು, ಎಲ್ಲ ಮೊದಲು ಆಕ್ಷನ್ ಮಾಡ್ತಾ ಇದ್ರೆ, ಮೇಡಮ್ ಮದುವೆಯಾಗಿ ಮಕ್ಕಳಾದ್ಮೇಲೆ ಕೂಡ ಆಕ್ಷನ್ ಸಿನಿಮಾ ಹೊಡೆದ್ ಮಲಗಿಸಿದ್ರೆ, ಒಂದಷ್ಟು ಆಕ್ಷನ್ ಸಿನಿಮಾ ಎಲ್ಲ ಮಾಡಿ ಹೊಡೆದ್ ಮಲಗಿಸೋರೆ. ಸೊ ಚೆನ್ನಾಗಿ ಹೊಡೆದ್ ಮಲಗಿಸಿದ್ರಿ ಮೊನ್ನೆ ನಾನು ನೋಡಿದೆ ಫಿಲಮ್, ಯಾವುದೋ ಉಪ್ಪಿ ಸರ್ ಒಟ್ಟಿಗೆ ಶೋ ನೋಡಿದ್ವಿ. ಸೊ ಒಳ್ಳೆ ಸಕ್ಕದಾಗಿತ್ತು ಅಂಡ್ ಖುಷಿ ಆಯ್ತು. ಇನ್ನು ರೇಖಾ ದಾಸ್ ಮ್ಯಾಮ್ ಬಗ್ಗೆ ಹೇಳಿದ್ದಾರೆ ಒಂದು ಮಾತು, ಅವರು ಎಲ್ಲ ಹೇಳಿದ್ರು ಒಂದೇ ಒಂದು ಮಿಸ್ಟೇಕ್ ಮಾಡ್ತಾರೆ. ಈಗ ಪ್ರಿಯಾಂಕಾ ಮೇಡಮ್ ಯೂಶಲಿ ಯಾವ ಕಾರ್ಯಕ್ರಮಕ್ಕೂ ಬರಲ್ಲ, ದಯವಿಟ್ಟು ಹಂಗನ್ ಬಿಡಿ, ಹಂಗಂದ್ರೆ ಬರೀ ಇವೆಂಟ್ ಕಂಡಿರ್ತಾರೆ. ಎಲ್ಲರೂ ಪ್ರೀತಿಯಿಂದ ಕರೆದ್ರೆ ಹೃದಯದಿಂದ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕಾರ್ಯಕ್ರಮ. ಯೂಶಲಿ ಪ್ರಿಯಾಂಕಾ ಅವ್ರು ಎಲ್ಲೂ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ಬಿಟ್ರೆ ನೆಕ್ಸ್ಟ್ ಇವೆಂಟ್ ಕರೆಯೋದೇ ನಿಲ್ಲಿಸ್ಬಿಡ್ತಾರೆ. ಬೇಡ, ನೀವು ಬಿಸಿ ವಿಪಾಶ ಬಸ್ಸು, ಬಿಸಿಯಾಗೇ ಇರಬೇಕು. ಸೊ ನಮ್ಮ ಮೇಡಮ್ ನಮ್ಗೆ ಯಾವಾಗಲೂ ಖುಷಿ ಇದೆ. ಅಂಡ್ ರೇಖಾ ಮ್ಯಾಮ್ 800 ಸಿನಿಮಾಗಳು ಮಾಡೋದು. ಇತ್ತೀಚೆಗೆ ಹೇಗೆಂದ್ರೆ 10ನೇ ಸ್ಟಾರ್ ಆಗೋಯ್ತಾರೆ, ಇನ್ನು ಸಿನಿಮಾನೇ ಮಾಡೋಲ್ಲ, ಆಗ್ಲೇ ಅಭಿಮಾನಿ ಸಂಘ ಉಟ್ಕೊಂಡ್ಬಿಡುತ್ತೆ. 700-800 ಸಿನಿಮಾ ಮಾಡಿದವ್ರ ಜೊತೆಲಿದ್ದಾರೆ, 900 ಸಿನಿಮಾ ಮಾಡೋದಂತ ಇಂಥ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅಷ್ಟೆಲ್ಲ ಸಾಧನೆ ಮಾಡಿ ಅಂತ ದೊಡ್ಡ ಸೂಪರ್ ಸ್ಟಾರ್ ಹೆಂಡತಿಯಾಗಿ ಒಂದು ಒಳ್ಳೆ ಕುಟುಂಬದ ಗೃಹಿಣಿ ಆದ್ರು ಮೇಡಮ್ ಇಲ್ಲಿದ್ದಾರೆ. ಇವರೆಲ್ಲರೂ ಇಲ್ಲಿರೋ ಕಾರಣ ಇವರ ಹಂಬಲ್ನೆಸ್, ಇವರು ಜನಗಳ ಜೊತೆ ಬೆರೆಯುವಂತ ರೀತಿ. ಈ ಜನರೇಷನ್ಗೆ ನಮಗೆ ಇವರು ಯಾಕೆ ಇನ್ಸ್ಪಿರೇಷನ್ ಆಗ್ತಂದ್ರೆ ಅಭಿನಯ ಒಂದ್ ಕಾರಣ ಆದ್ರೆ ವ್ಯಕ್ತಿತ್ವದಿಂದ ಪ್ರಿಯಾಂಕಾ ಮ್ಯಾಮ್ ನಮ್ಗೆ ಇಷ್ಟ ಆಗೋದು. ಸೊ ಇಂತಹ ಹಲವು ಕಾರಣಗಳು ರೇಖಾ ಮ್ಯಾಮ್ ನಾನು ಅವ್ರನ್ನ ಕಲೀಲಿಕ್ಕೆ ಇಷ್ಟಪಡ್ತೀನಿ. ನಮಗೆ 800 ಸಿನಿಮಾಗಳು ಮಾಡಿರುವಂತ ನಟಿ, ಅವ್ರ ಡಾಕ್ಟರೇಟ್ ಸಿಕ್ಕಿರೋದು ನಮಗೆ ಹೆಮ್ಮೆ ಇದೆ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕೆಲಸಗಳನ್ನ ಗುರುವರೇ ನಿಮಗೂ ಕೂಡ ಒಳ್ಳೆದಾಗಿ. ಇಂತಹ ಕಾರಣ ಯಾಕೆಂದ್ರೆ ಈ ಎಲ್ಲ ಕಲಾವಿದರು ಹುಟ್ಟೋದೇ ಸ್ಟಾರ್ ಆಗಿ ಬಂದ್ಬಿಟ್ಟಿರ್ತಾರೆ ಈ ಜನರೇಷನ್. ಅದೇ ಈಗ ನಮ್ಮ ಜನರೇಷನ್, ನನ್ನನ್ನು ಸೇರಿಸಿ ಹೇಳ್ತಾರೆ ನಮ್ಮ ಜನರೇಷನ್. ಸೊ ನಿಮಗೆ ಕಲ್ತು ಬರೋದಿದೆಯಲ್ಲ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್. ಆ ಕೆಲಸ ನೀವು ಕಲಿಸುವಂತ ಪ್ರಕ್ರಿಯೆ ನೀವು ಮಾಡ್ತಾ ಇದ್ದೀರಾ. ಕಲಿಯುವಂತ ವಿಧೇಯ ವಿದ್ಯಾರ್ಥಿಗಳು ಇದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ನಮ್ಮ ಕಡೆ ಶುಭಾಶಯಗಳು. ಒಟ್ಟು ಒಂದು 5 ಸಿನಿಮಾ, ಈ ಕರ್ನಾಟಕದ ಅಳಿಯ ಅಂತ ಒಂದು ಸಿನಿಮಾ, ಒಂದು ಕಾಮಿಡಿ ಹಾರರ್ ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಮೇಡಮ್ ಮನೇಲೆ ಶೂಟ್ ಮಾಡಿದ್ದು. ಸೊ ಅದೆಲ್ಲವೂ ಅಷ್ಟೇ. ಅಂಡ್ ಇನ್ನೊಂದು ಆಕ್ಷನ್ ಸಿನಿಮಾ ನೋ ಕೊಕೇನ್ ಅಂತ, ಹೆಂಡತಿಗೆ ಅಮರ್ಸೋದು ಈಸಿ ಅಂತ ಕಾಮಿಡಿ ಸಿನಿಮಾ ಸತತವಾಗಿ ನಡೀತಾನೆ ಇದೆ. ಇವೆಲ್ಲದಕ್ಕೂ ಕಾರಣ ಇವರೆಲ್ಲ ಹಾಕೊಂಡ ಇಂಡಸ್ಟ್ರಿಗೆ ಹಾಕೊಂಡ ಫೌಂಡೇಶನ್, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಖುಷಿ ಇದೆ. ಎಲ್ಲ ಯಾರ್ಯಾರು ಕನಸಿಟ್ಕೊಂಡು ಶುರು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಒಳ್ಳೇದಾಗ್ಲಿ ಮೇಡಮ್. ಮತ್ತೊಮ್ಮೆ ಹ್ಯಾಪಿ ಮ್ಯಾರೇಜ್ ಲೈಫ್, ಸಾರಿ ಹ್ಯಾಪಿ ಬರ್ತ್ಡೇ. ಎಜುಕೇಶನ್ ವೀಕ್ ಇದೀನಪ್ಪ, ಏನ್ ಮಾಡಕ್ಕಾಗಿದ್ದೆ, ಏನ್ ಮಾಡಕ್ಕಾಯ್ತು. ಅವ್ರು ನಾನೇನು ಅವ್ರ ಎಕನಾಮಿಕ್ಸ್ ಅಂಡ್ ಟಾಪರ್, ಬಿಸ್ನೆಸ್ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್. ಅವ್ರ ಎಕನಾಮಿಕ್ಸ್ ಅಂಡ್ ಟಾಪರ್ ಆಗಿದ್ದಕ್ಕೆ ಸಖತ್ತು ಟಾಪ್ ಅಲ್ಲಿ ಎಲ್ಲಾದ್ರೂ ಏನ್ ಮಾಡಕ್ಕಾಯ್ತು. ಅಂಡ್ ಮೇಡಮ್ ಕೂಡ ಹೇಳಿದಾಗ ಒಂದಷ್ಟು ಹಿರಿಯ ಕಲಾವಿದರು ನನ್ನ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ಎಲ್ಲಾ ಹಿರಿಯ ಕಲಾವಿದರು, ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ, ರೇಖಾ ಮ್ಯಾಮ್ ಕೂಡ ಇದ್ದಾರೆ, ಈಗ ಮಾಡ್ತಾ ಇರುವಂತ ಸಿನಿಮಾದಲ್ಲಿ ರಮೇಶ್ ಭಟ್ ಸರ್, ಎಲ್ಲ ಹಿರಿಯ ಕಲಾವಿದರು ಬಹಳಷ್ಟು ಪ್ರತಿಭಾವಂತರು ಇದ್ದಾರೆ ಅಂದಾಗ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಮೇಡಮ್ ಒಂದು ಜೀವನದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅವ್ರು ಸಿನಿಮಾ ಮಾಡೋದಲ್ಲ, ಆ ಮೇಡಮ್ ಜೊತೆ 10 ನಿಮಿಷ ಸ್ಪೆಂಡ್ ಮಾಡ್ತೀರ ಅನ್ನೋದೇ
ಒಂದು ನನ್ ಮೈಕೆ ಬೇಡ, ನಾನು ಹುಡ್ತಾ ಇದ್ದಂಗೆ ನಮ್ಮ ಅಮ್ಮನ ಹೊಟ್ಟೆಗೆ ಬರ್ಬೇಕಾದ್ರೆ 2 ಸ್ಪೀಕರ್ ಇಲ್ಲ ಐತೆ. ನನ್ ಮೈಕೆ ಬೇಡ, ನೀ ಬಂದು ಮೈಕ್ ಹಿಡ್ಕೊಂಡು ಮೈಕಲ್ಲಿ ಮಾತಾಡ್ತಾ ಇಲ್ಲಮ್ಮ. ವೈ